ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಹಾವೇರಿಯಲ್ಲಿ ಮತ್ತೆ ದರೋಡೆಕೋರರ ಅಟ್ಟಹಾಸ ಮಿತಿ ಮೀರಿದ. ಮಧ್ಯರಾತ್ರಿ ಸಿನಿಮೀಯ ರೀತಿಯಲ್ಲಿ ಬಂಗಾರದ ಅಂಗಡಿಗೆ ನುಗ್ಗಿದ ಮುಸುಕುದಾರಿ ಗ್ಯಾಂಗ್ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿದೆ. ಕಟರ್ ಮಿಷನ್ ಬಳಸಿ ಬೀಗ ಮುರಿದು ಅಂಗಡಿಗೆ ನುಗ್ಗಿದ ತಂಡ ಕೇವಲ ಚಿನ್ನಾಭರಣವಷ್ಟೇ ಅಲ್ಲ, ಭಾರೀ ತೂಕದ ಲಾಕರ್ನನ್ನೇ ಹೊತ್ತೊಯ್ದಿದೆ. ಅಷ್ಟಕ್ಕೂ ಈ ದರೋಡೆ ಹೇಗೆ ನಡೆಯಿತು, ಸಿಸಿಟಿವಿಯಲ್ಲಿ ಸೆರೆ ಆಗಿದ್ದೇನು, ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಚಿಕ್ಕವಂಶಿ ಗ್ರಾಮದಲ್ಲಿ ಮಧ್ಯರಾತ್ರಿ ಸಿನಿಮೀಯ ರೀತಿಯಲ್ಲಿ ಭಾರೀ ದರೋಡೆ ನಡೆದಿದೆ. ಅಣ್ಣಪ್ಪ ಭಜಂತ್ರಿ ಅವರಿಗೆ ಸೇರಿದ ಬಂಗಾರದ ಅಂಗಡಿಯನ್ನು ಟಾರ್ಗೆಟ್ ಮಾಡಿದ ಮುಸುಕುದಾರಿ ಗ್ಯಾಂಗ್ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿದೆ. ಮಾಹಿತಿ ಪ್ರಕಾರ ಸುಮಾರು 8 ಜನರ ತಂಡ ಈ ಕೃತ್ಯ ಎಸಗಿದೆ ಎನ್ನಲಾಗಿದೆ. ದರೋಡೆಕೋರರು ಮಂಕಿ ಕ್ಯಾಪ್ ಧರಿಸಿ ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕಿಕೊಂಡು ಅಂಗಡಿಯ ಬಳಿ ಬಂದಿದ್ದಾರೆ. ಬಳಿಕ ಕಟರ್ ಮಿಷನ್ ಬಳಸಿ ಅಂಗಡಿಯ ಬೀಗ ಮುರಿದು ಒಳಗೆ ನುಗ್ಗಿದ್ದಾರೆ. ಅಂಗಡಿಯೊಳಗೆ ನುಗ್ಗಿದ ಗ್ಯಾಂಗ್ ಅಲ್ಲಿದ್ದ ಸುಮಾರು 300 ಗ್ರಾಂ ಬಂಗಾರ ಹಾಗೂ 35 ಕೆಜಿ ಬೆಳ್ಳಿ ಸೇರಿದಂತೆ ದೊಡ್ಡ ಪ್ರಮಾಣದ ಆಭರಣವನ್ನು ಕಳುವು ಮಾಡಿದ. ಒಟ್ಟು ಸುಮಾರು 1,20,00,000 ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಲಾಗಿದೆ ಎಂದು ಅಂದಾಜಿಸಲಾಗಿದೆ. ಅದಷ್ಟೇ ಅಲ್ಲ, ಅಂಗಡಿಯೊಳಗಿದ್ದ ಸುಮಾರು 5 ಕ್ವಿಂಟಲ್ ತೂಕದ ಕಬ್ಬಿಣದ ಲಾಕರ್ನನ್ನು ಗ್ಯಾಂಗ್ ಹೊತ್ತೊಯ್ದಿದೆ. ಲಾಕರ್ನೊಳಗೆ ಇನ್ನಷ್ಟು ಬೆಲೆ ಬಾಳುವ ವಸ್ತುಗಳಿದ್ದ ಸಾಧ್ಯತೆಯೂ ಇದೆ ಎನ್ನಲಾಗಿದೆ. ಇನ್ನು ವಿಶೇಷ ಅಂದರೆ ಇದೇ ಬಂಗಾರದ ಅಂಗಡಿಯ ಮೇಲೆ ಈ ಹಿಂದೆಯೂ 2 ಬಾರಿ ದರೋಡೆ ಯತ್ನ ನಡೆದಿತ್ತು ಎನ್ನಲಾಗಿದೆ. ಇದೀಗ 3ನೇ ಬಾರಿ ಮತ್ತೆ ದರೋಡೆ ನಡೆದಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಘಟನೆಯ ದೃಶ್ಯಗಳು ಅಂಗಡಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಆರೋಪಿಗಳ ಚಲನವಲನಗಳು ದಾಖಲಾಗಿವೆ. ಸ್ಥಳಕ್ಕೆ ಹಾನಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿಸಿಟಿವಿ ದೃಶ್ಯಗಳ ಆಧಾರದಲ್ಲಿ ಆರೋಪಿಗಳ ಪತ್ತೆಗೆ ತನಿಖೆ ಮುಂದುವರೆದಿದೆ.